ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕಾಲೇಜ್ ಹೋಗ್ತಾ ಇದ್ವಿ. ನಮ್ಮ ಫಸ್ಟ್ ಡೇ ಇಂಡಕ್ಷನ್ ಪ್ರೋಗ್ರಾಮ್ ಇದೆ ಕಾಲೇಜಲ್ಲಿ. ಸೊ ಎಲ್ಲರೂ ಫ್ರೆಂಡ್ಸ್, ರೂಮ್ಮೇಟ್ ಎಲ್ಲರೂ ಬಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ 474 ಬಸ್ ನಂಬರ್ ಈಸ್ಟ್ ಡ್ಯಾಮಿಂದ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ ಹೋಗುತ್ತೆ. 20 ಮಿನಿಟ್ಸ್ ಟೈಮ್ ತಗೊಳುತ್ತೆ ಹೋಗೋಕ್ಕೆ. ಸೊ ನಾನು ಆ್ಯಕ್ಚುಲಿ ಲಂಡನ್ ಬಂದು ಫಸ್ಟ್ ನಂದು ರೂಮ್ ಈಸ್ಟ್ ಟೈಮಲ್ಲೇ ಇತ್ತು. ಸೊ ಹೋಗ್ತಾ ಇದ್ದೀವಿ. ಎಲ್ಲ ಸರೌಂಡಿಂಗ್ ಏರಿಯಾ ಎಲ್ಲ ಚೆನ್ನಾಗಿದೆ, ಗ್ರೀನರಿ ಇತ್ತು ಆ ಟೈಮಲ್ಲಿ. ಸೊ ಸೈಪ್ರಸ್ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ನಾವು ಫ್ರೆಂಡ್ಸ್ ಎಲ್ಲರೂ ಒಳಗಡೆ ಕಾಲೇಜ್ ಹತ್ರ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾನು ಮುಂಚೆ ಬಂದಿದ್ದೆ, ಬಟ್ ಇವರೆಲ್ಲ ಫಸ್ಟ್ ಟೈಮ್ ಬಂದಿರೋದು. ಸೊ ಅವ್ರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ನಾನು ನೋಡಿದ್ದೆ ಯೂನಿವರ್ಸಿಟಿ. ಸೊ ನಮಗೆ ವೆಲ್ಕಮ್ ಮಾಡೋಕ್ಕೆ ಕೋಆರ್ಡಿನೇಟರ್ಸ್ ಎಲ್ಲ ಇದ್ದರು ಇಲ್ಲಿ. ಸೊ ಅವ್ರಿಗೆ ಹಾಯ್ ಹೇಳ್ಕೊಂಡು ನಾವು ಒಳಗಡೆ ಹೋದ್ವಿ. ಹಂಗೆ ಲೆಫ್ಟ್ ಸೈಡ್ ಇರೋದು ಈಸ್ಟ್ ಬಿಲ್ಡಿಂಗ್ ಆ್ಯಂಡ್ ರೈಟ್ ಸೈಡ್ ಇರೋದು ವೆಸ್ಟ್ ಬಿಲ್ಡಿಂಗ್. ಸೊ ನಮ್ಮದು ಸ್ಪೋರ್ಟ್ಸ್ ಡಾಕಲ್ಲಿ ಪ್ರೋಗ್ರಾಮ್ ಇತ್ತು. ಸೊ ಈಸ್ಟ್ ಬಿಲ್ಡಿಂಗ್ ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಈಸ್ಟ್ ಬಿಲ್ಡಿಂಗ್ ಒಳಗಡೆ ಹೋಗಿ ನಾವು ಅಲ್ಲಿ ಕೇಳಿಕೊಂಡು ಅಲ್ಲಿಂದ ಸ್ಪೋರ್ಟ್ಸ್ ಡಾಕ್ ಹೋಗಿದ್ದು. ಇದು ಕರಿಯರ್ ಝೋನ್. ಇಲ್ಲೇ ಜಾಬ್ಸು, ಪಾರ್ಟ್ ಟೈಮ್ ಜಾಬ್ಸ್ಗೆಲ್ಲ ಕೇಳೋಕ್ಕೆ ಇಲ್ಲೇ ಬರಬೇಕು. ಆ್ಯಕ್ಚುಲಿ ನಾನು ಕೇಳಿದ್ದೀನಿ, ಬಟ್ ಅವರು ಆನ್ಲೈನಲ್ಲಿ ಚೆಕ್ ಮಾಡಿ ಅಂತಾರೆ. ಸೊ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ರೆಸ್ಪಾನ್ಸ್ ಬರಲ್ಲ, ಏನಿಲ್ಲ. ಸೊ ಆ ಥರ ಇದೆ ಎಲ್ಲ ಯೂನಿವರ್ಸಿಟಿಯಲ್ಲಿ ಅದೇ ಕತೆ. ಸೊ ನಾವು ಇಲ್ಲಿಂದ ಸ್ಪೋರ್ಟ್ಸ್ ಡಾಕ್ ಹೋಗಿದ್ವಿ. ಆ್ಯಂಡ್ ಇಲ್ಲೆಲ್ಲ ಫ್ಲ್ಯಾಗ್ ಹಾಕಿದ್ರು. ಎಲ್ಲ ಕಂಟ್ರಿ, ಯಾವ ಕಂಟ್ರಿ ಸ್ಟೂಡೆಂಟ್ಸ್ ಈ ಯೂನಿವರ್ಸಿಟಿಯಲ್ಲಿದ್ದಾರೆ. ಸೊ ಎಲ್ಲ ಕಂಟ್ರಿದು ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ರಲ್ಲಿ. ಸೊ ಇಲ್ಲಿಂದ ನಾನು ನಡ್ಕೊಂಡು ಸ್ಪೋರ್ಟ್ಸ್ ಡಾಕ್ ಹೋಗಬೇಕು. ಹೋಗೋಣ ಬನ್ನಿ. ಇಲ್ಲಿ ಹೊರಗಡೆ ಪಾರ್ಕಿಂಗ್ ಏರಿಯಾ ಅಲ್ಲಿ ಸ್ಟಾಲ್ಸ್ ಎಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ರು. ನಾವು ಆ್ಯಕ್ಚುಲಿ ಬೇಗ ಬಂದುಬಿಟ್ಟಿದ್ವಿ, ಅದಕ್ಕೆ ರೆಡಿ ಮಾಡೋದು ನೋಡ್ತಾ ಇದ್ವಿ. ತುಂಬ ಸ್ಟಾಲ್ಸ್ ಹಾಕಿದ್ರು, ಅದು ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ದೊಡ್ಡ ಕ್ಯೂ ಇತ್ತು ಎಲ್ಲ ಸ್ಟೂಡೆಂಟ್ಸ್ದು, ಸೆಪ್ಟೆಂಬರ್ ಇಂಟೆಕ್ ಸ್ಟೂಡೆಂಟ್ಸ್ದು. ಸೊ ಅದೆಲ್ಲ ಕ್ಯೂ ಮುಗಿಸ್ಕೊಂಡು ಒಳಗಡೆ ಎಂಟ್ರ್ ಆಗೋಕ್ಕೆ ನಮಗೆ 1 hour ಬೇಕಾಯಿತು. ಯಾಕಂದರೆ ನಿಧಾನ ಅವರು ಬ್ಯಾಗ್ ಎಲ್ಲ ಚೆಕ್ ಮಾಡಿ ನಮಗೆ ಒಳಗಡೆ ಬಿಡ್ತಾಯಿದ್ರು. ಸೊ ಬ್ಯಾಗ್ಸ್ ಯಾರು ತಂದಿರಲಿಲ್ಲ, ಅವರು ಬೇಗ ಒಳಗಡೆ ಹೋದರು. ಯಾರ್ಯಾರು ಬ್ಯಾಗ್ಸ್ ತಂದಿದ್ರು ಅವ್ರು ಕ್ಯೂ ಅಲ್ಲಿ ನಿಂತ್ಕೊಂಡು 1 hour ಕಾದು ಆಮೇಲೆ ಒಳಗಡೆ ಹೋದ್ವಿ ನಾವೆಲ್ಲ. ಸೊ ಬ್ಯಾಡ್ ಥಿಂಗ್ ಏನಂದರೆ ನಮಗೆ ಮೇನ್ ಹಾಲಲ್ಲಿ ಜಾಗ ಸಿಗಲಿಲ್ಲ, ಯಾಕಂದರೆ ಅದು ಫುಲ್ಲಾಗಿ ಹೋಗಿತ್ತು. ಸೊ ನಮಗೆ ಇಲ್ಲಿಂದ ಗೂಡೀಸ್ ಎಲ್ಲ ಕಲೆಕ್ಟ್ ಮಾಡಿ ಲೈಬ್ರರಿಗೆ ಕರ್ಕೊಂಡೋದ್ರು. ಲೈಬ್ರರಿಯಲ್ಲಿ MLT ಹಾಲ್ ಇದೆ. ಸೊ ಅಲ್ಲಿ ನಮಗೆ ಅಂದರೆ ಪ್ರಾಜೆಕ್ಟ್ ಆಗುತ್ತೆ ಅಲ್ಲಿ ಎಲ್ಲ. ಇಲ್ಲಿಂದ ಏನು ಇವೆಂಟ್ ನಡೀತದೆ ಅಲ್ಲಿ ಪ್ರಾಜೆಕ್ಟ್ ಆಗುತ್ತೆ. ಸೊ ನಮಗೆ ಅಲ್ಲಿ ತೋರಿಸ್ತಾಯಿದ್ರು. ಸೊ ಇಲ್ಲಿ ಗೂಡೀಸ್ ಎತ್ಕೊಂಡ್ವಿ. ಗೂಡೀಸಲ್ಲಿ ಆ್ಯಕ್ಚುಲಿ ನಮಗೆ ಒಂದು ಯೂನಿವರ್ಸಿಟಿದು ಡೈರಿ ಇತ್ತು, ನೋಟ್ ಮಾಡ್ಕೊಳ್ಳೋಕ್ಕೆ ಪೆನ್ ಇತ್ತು, ಅಷ್ಟೇ ಇತ್ತು. ಅದು ಬಿಟ್ಟರೆ ಏನಿರಲಿಲ್ಲ. ಆಮೇಲೆ ID ಕಾರ್ಡ್ದೊಂದು ಟ್ಯಾಗ್ ಕೊಟ್ಟಿದ್ರು ನಮಗೆ. ನಾವು ಮೇಲೆ ಮೇನ್ ಹಾಲ್ಗೆ ಹೋಗ್ತಿದ್ದಂಗೆ ನಮಗೆ ಕೆಳಗಡೆ ಕರ್ಕೊಂಡು ಹೋಗೋಕ್ಕೆ ಒಬ್ಬರು ಕೋಆರ್ಡಿನೇಟರ್ ಬಂದುಬಿಟ್ರು. ಇಲ್ಲಾಂದರೆ ನಾವು ಮೇನ್ ರೂಮ್ಗೆ ಹೋಗ್ತಾ ಇದ್ವಿ. ಸೊ ಇವಾಗ ನೋಡಿ ಅವರು ನಮಗೆ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ನನ್ನ ಲೈಬ್ರರಿ. MLT ರೂಮ್ ಇದೆ ಕೆಳಗಡೆ.
But we don't have ID card, no? Like how to enter? No, he'll just let us in. Yeah. ಇದು ಡಾಕ್ಲ್ಯಾಂಡ್ಸ್ ಕ್ಯಾಂಪಸ್, ಅದಕ್ಕೆ ಡಾಕ್ಲ್ಯಾಂಡ್ಸ್ ಲೈಬ್ರರಿ ಅಂತ ಹಾಕಿದ್ದಾರೆ. ಇನ್ನೊಂದು ಕ್ಯಾಂಪಸ್ ಇದೆ, ಸ್ಟ್ರಾಟ್ಫೋರ್ಡ್ ಕ್ಯಾಂಪಸ್ ಇದೆ, ಸ್ಟ್ರಾಟ್ಫೋರ್ಡ್ ಸ್ಕ್ವೇರ್ ಕ್ಯಾಂಪಸ್ ಇದೆ. ಸೊ ರೈಟ್ ಸೈಡ್ ಹೋದರೆ ಲೈಬ್ರರಿ, ಇದು ಲೆಫ್ಟ್ ಸೈಡ್ ಹಂಗೆ ಕೆಳಗಡೆ ಬಂದರೆ MLT ಥಿಯೇಟರ್ ಇದೆ. ಸೊ MLT ಹಾಲು ಅಂತಾರೆ. ಸೊ ಇಲ್ಲಿ ನಮಗೆ ಕ್ಲಾಸಸ್ ಈವೆಂಟ್ ತೋರಿಸ್ತಾ ಇದ್ರು, ಇಂಡಕ್ಷನ್ ಈವೆಂಟ್. ಸೊ ಈ ಥರ ಹಾಲಲ್ಲಿ ನಾವು ಯಾವಾಗೂ ಕೂತ್ಕೊಂಡಿರಲಿಲ್ಲ ನಮ್ಮ ಬ್ಯಾಚಲರ್ಸ್ ಮುಂಚೆ ಕಾಲೇಜಲ್ಲಿ. ಸೊ ಫಸ್ಟ್ ಟೈಮ್ ಈ ಥರ ಇಲ್ಲಿ ನಮ್ಮ ಕ್ಲಾಸು ನಡೆಯುತ್ತೆ. ಸೊ ತುಂಬ ಬೋರಿಂಗ್ ಇತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡು ಕೇಳೋಕ್ಕೆ, ಯಾಕಂದರೆ ನಮ್ಗೆ ಫೀಲ್ ಬರ್ತಾ ಇರಲಿಲ್ಲ ಪ್ರೊಜೆಕ್ಟ್ರಲ್ಲಿ ಹಾಕಿ ಕೇಳೋದು. ಸೊ ನಾವು ಹಂಗೆ ಚಿಟ್ ಚಾಟ್ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲರೂ. ಅದಾದಮೇಲೆ ನಮ್ಮ ರೂಮ್ಮೇಟ್ ಕೂತ್ಕೊಂಡಿದ್ದ ಪಕ್ಕನೇ, ಅವನ ಜೊತೆ ಹಂಗೆ ಸುಮ್ಮನೆ ಮಾತಾಡಿ ಪಾರ್ಟ್ ಟೈಮ್ ಜಾಬ್ದೆಲ್ಲ ಅವನಿಗೂ ಸಿಕ್ಕಿರಲಿಲ್ಲ, ನನಗೂ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ. ಆಮೇಲೆ ನನ್ನ ಫ್ರೆಂಡ್ ಯಾರು ನನ್ನ ಜೊತೆ ಬೆಂಗಳೂರಿಂದ ಬಂದಿದ್ದಲ್ಲ, ನೀವು ನೋಡಿರ್ತೀರ ಅವನಿಗೆ ಮುಂಚೆ ಬ್ಲಾಗಲ್ಲಿ. ಸೊ ಅವನು ಬಂದ, ಆಮೇಲೆ ಜಾಯ್ನ್ ಆದ ನಮಗೆ. ಅವನು ಆ್ಯಕ್ಚುಲಿ ದೂರ ಇರ್ತಾನೆ ಅಂತ ಲೇಟಾಗಿ ಬಂದ. ಸೊ ಫುಲ್ ಹಾಲೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು, ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ, ಎಲ್ಲರೂ ಮಾತಾಡ್ತಾಯಿದ್ರು. ಸೊ ಇವನು ನನ್ನ ಫ್ರೆಂಡ್ ಅದೇ ಭೂಪೇಂದ್ರ ಅಂತ, ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ಎಲ್ಲರೂ ಒಬ್ಬೊಬ್ರು ಹೊರಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ರು. ಅವನು ಹೇಳ್ತಾ ಇದ್ದ ಲೈಕ್ ಹೊರಗಡೆ ಹೋಗ್ಬೇಡಿ, ಡೋಂಟ್ ಗೋ ಔಟ್, ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಅಂತ ಕನ್ವಿನ್ಸ್ ಮಾಡ್ತಾ ಇದ್ದ. ಬಟ್ ಯಾರೂ ಆಗಲಿಲ್ಲ, ಇಂಡಿಯನ್ಸ್ ಗೊತ್ತಲ್ಲ ನಿಮಗೆ. ಸೊ ಆ್ಯಕ್ಚುಲಿ ಇಲ್ಲಿ ಕುತ್ಕೊಂಡು ಹೊರಗಡೆ ಹೋಗಿ ನಾವು ಫೋಟೋ ತಕ್ಕೊಳ್ಳೋದು ಅದೇ ಬೆಸ್ಟ್ ಇತ್ತು, ಯಾಕಂದರೆ ಇಲ್ಲಿ ಜಾಸ್ತಿ ನಮ್ಗೆ ಅರ್ಥನೂ ಆಗಲಿಲ್ಲ ಅದೇನಂತ. ಸೊ ಲೈವ್ ಶೋನು ನಡೀತಾ ಇತ್ತು, ನಾನು ನಮ್ಮ ಅಮ್ಮಗೆ ಲಿಂಕ್ ಕಳಿಸಿದ್ದೆ, ಅವ್ರು ನೋಡ್ತಾ ಇದ್ರು ಇಂಡಿಯಾದಿಂದ, ಬೆಂಗಳೂರಿಂದ ಮನೇಲಿ ಕುತ್ಕೊಂಡು. ಸೊ ಅವರು ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಈ ಥರ ನಡೀತಾ ಇದೆ ನೋಡು ಹಂಗೆ ಅಂತ. ನಮಗೇನು ಅರ್ಥನೇ ಆಗ್ತಾ ಇರಲಿಲ್ಲ ಅಂದರೆ ನಮಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅದು. One of UEL's prize, a great sports facility that has served different purposes and is still a great giver and a huge emblem of the community here in East London. Who better to talk more about what being a part of East London means and what being a part of our active campus means than my lovely colleagues from East London Sport, who I have the honor of introducing here on stage today. They're going to give you something to do as well, don't worry, they always do. Thank you very much, come along. Each sport, there's always props. Let's give them another round of applause. Thank you. Hi guys, my name is Pedro. I'm the student engagement manager at Sportsoc. ಆಮೇಲೆ ಯೋಗ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ನಾವು ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಯೋಗ ಎಲ್ಲಿ ಮಾಡೋದಂತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದ್ವಿ. Hey guys, time to wake up. You do some jogging on the spot, yeah? Don't worry, this is relaxing. I don't know how I'm going to do this because I'm going to be stretching with one hand and holding the mic with the other, but this will be fun. I wish you had more space, I'm not going to lie, you're pretty cramped. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಫುಡ್ ವೌಚರ್ ಕೊಟ್ಟರು, 10 pounds. ಅಂದರೆ ನಾವು ಹೊರಗಡೆ ಹೋಗಿ ಅಲ್ಲಿ ಸ್ಟಾಲ್ಸ್ ಹಾಕಿದ್ರಲ್ಲ, ಸೊ ಅಲ್ಲಿ ಏನಾದರೂ ತೊಗೋಬೋದು ಆ 10 pounds. ನಾವು ಏನು ಅಂದ್ಕೊಂಡ್ವಿ 10 pounds ತುಂಬ ಏನೇನೋ ಐಟಮ್ ಸಿಗುತ್ತೆ ಹಂಗೆ ಅಂತ. ಬಟ್ ನೋಡ್ತೀರಾ ನೀವು ಆಮೇಲೆ ವ್ಲಾಗರಲ್ಲಿ, ಒಂದೇ ಐಟಮ್ ಸಿಗುತ್ತೆ 10 pounds. ಆ್ಯಂಡ್ ಇದು
ಲೈಕ್ ಗೇಮ್ಸ್ ಏರಿಯಾ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಏನೇನೋ ಸ್ಟಾಲ್ಸ್ ಹಾಕಿದ್ರು ಇಲ್ಲಿ. ಸೊ ನಾವು ಇಲ್ಲಿ ಇಂಟ್ರೆಸ್ಟಿಂಗ್ ಇತ್ತು ಆ್ಯಕ್ಚುಲಿ ಇಲ್ಲಿ, ಯಾಕಂದರೆ ಗೇಮ್ಸ್ ಎಲ್ಲ ಆಡಿ ನಾವು ತುಂಬ ಗಿಫ್ಟ್ಸ್ ಎಲ್ಲ ಪಡ್ಕೊಂಡ್ವಿ ಇಬ್ಬರು. ಸೊ ಬ್ಯಾಗ್ ಎಲ್ಲ ತುಂಬೋಗಿತ್ತು, ಆ ಥರ ಗಿಫ್ಟ್ ಸಿಕ್ಕಿತ್ತು. Don't push back. 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 Conscience under you can shake it anyway. Well, you can shake it anyway. तो गाइस अभी सब कुछ गेम वेम खेल के प्राइज विन करके फिर अभी जा रहे हैं आईडी कार्ड कलेक्ट करने के लिए. फिर बताते क्या है ಐಡಿ ಕಾರ್ಡ್ ದಿಕ್ಕಾತೆ आपको. ಐಡಿ ಕಾರ್ಡ್ ಕಲೆಕ್ಟ್ ಮಾಡೋಕ್ಕೆ ಲಿಂಕ್ ಬಂದಿತ್ತು, ಸೊ ಇಮೇಲ್ ಬಂದಿತ್ತು, ಅದು ಕಲೆಕ್ಟ್ ಮಾಡೋಕ್ಕಂತ ಹೋದ್ವಿ. ಬಟ್ ತುಂಬ ಕ್ಯೂ ಇತ್ತು, ಸೊ ನಾಳೆ कलेक्ट ಮಾಡ್ತೀವಿ. सो गाइस इवेंट सब ख़त्म हो गया अपना, और जो भी गुडीज़ और जो हमने गेम्स खेल के और क्विज़ेस खेल के हमने जो प्राइज़ जीते हैं वो सब बहुत सारे हो गए अभी. तो अभी आईडी कार्ड का भी मेल आ रखा है हमें कलेक्शन का, तो अभी तो टाइम लग गया हमें कलेक्ट करने के लिए. तो अभी कल मैं फिर आना है मेरे को यहाँ पे, क्योंकि कोर्स ओरिएंटेशन है कल मेरा. उस टाइम मैं कलेक्ट कर सकता हूँ आईडी कार्ड. 9:30 से ओपन होता है आईडी कार्ड का, तो उस टाइम ले सकता हूँ मैं. ನಮ್ಮ ಕ್ಯಾಂಪಸಲ್ಲಿ ಮೇನ್ ಹೈಲೈಟಿಂಗ್ ವಿಷಯ ಏನಂದರೆ ಟ್ರೈನು ಹೋಗುತ್ತೆ ನಮ್ಮ ಕ್ಯಾಂಪಸಲ್ಲಿ, ಫ್ಲೈಟ್ ಹೋಗೋದು ಕಾಣಿಸುತ್ತೆ, ಆ್ಯಂಡ್ ವಾಟರ್ ವೇಸ್ ಶಿಪ್ಸು ಬೋಟ್ ಎಲ್ಲ ಹೋಗೋದು ಕಾಣಿಸುತ್ತೆ, ಆ್ಯಂಡ್ ಆ್ಯಸ್ ಯೂಶ್ವಲ್ ರೋಡಲ್ಲಿ ಟ್ರಾನ್ಸ್ಪೋರ್ಟ್ ಹೋಗೋದು ಕಾಣಿಸುತ್ತೆ. ನೋಡಿ ಫ್ಲೈಟ್ ಟೇಕ್ ಆಫ್ ಆಗ್ತಾಯಿದೆ, ಮುಂದೆ ಲಂಡನ್ ಸಿಟಿ ಏರ್ಪೋರ್ಟ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಿ ಸೇಫ್.